ದುಡ್ಡು ಇಸ್ಕೊಳಕ್ ಆಸೆ ಪಟ್ಟರೆ ಹೊರತು ರೋಡ್ ಇಲ್ಲ ಸಟನ್ ಬೇಕಲ್ಲ ದುಡ್ಡು ಓಟು ಅಷ್ಟೇ. ಮಗ ನಿನ್ಗೆ ಯಾಕೆ ನಾನು ಇಷ್ಟು ಉದ್ದಲ್ಲ ಮಾಡೋದು ಇಷ್ಟು ಉದ್ದ ಮಾಡ್ತೀನಿ ಅಂದ. ಪ್ಲಾಸ್ಟಿಕ್ ನವ ಕಸ ತುಂಬ 3 ಪುಟ್ಟಿ ಕೊಟ್ಟಿದ್ರೇನು ತಂದ್ಬಿಟ್ಟು ನಿಲ್ಸ್ಕೊಬಿಟ್ಟು ಆಟವ ಮನ್ ಗಂಚ್ಕೊ ಬರ್ರು ಅಂದ. ಅಣ್ಣ ರಂಗೇಗೌಡ ಪಂಚಾಯತಿ ಪರಮೇಶ್ವರ್ ದೇವ್ರ ಹೆಸರು ಅಧ್ಯಕ್ಷರು ಮಾತಾಡೋರ ಗೊತ್ತಾ ನನಗೆ ಗೊತ್ತಿಲ್ಲ. ಹೋಗೋದಕ್ಕೆ ಏನಂದ್ರೆ ಗೊತ್ತಾ, ನಮ್ಮೂರ್ಗೆ ಕರ್ಸನ MLA ಅಂದ್ರೆ ನೀನ್ ಯಾರ ಗೊತ್ತಿಲ್ಲ ಕಣಪ್ಪ ಅಂದ. ಮೊದ್ಲಿಂದ ರಾಜಕಾರಣ ನೋಡಿ ನೋಡಿ ಜನಗಳು ಬೇಸತ್ಬಿಟ್ಟಾರೆ. ಯಾರ ರಾಜಕೀಯದ ಮೇಲೆ ಇದ್ರ ಮೇಲೆ ನಂಬಿಕೆ ಇಲ್ದಾನೆ ಆ ರೀತಿ ಮಾತಾಡ್ತಾ ಇದಾರೆ ಅಷ್ಟೇ. ಸರ್ ಗೆದ್ದಣ 10 ಬಂದ್ರೆ ತಿಗೋ ತೊಳೆಕೊಂಡ್ ಬಕೆಟ್ ಕೊಟ್ಕೊಂಡ್ರ ಹೋದ್ರೆ ನೀನ್ ಯಾವ ಊರ ಕಾಣಲ್ಲ, ನೀನೆಲ್ಲ ನೋಡಿದೆ. ಅವರು ಏನೋ ಜನರಲ್ ಮೀಟಿಂಗ್ ಅಲ್ಲವ್ರೆ, ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲವ್ರೆ, ಅಪಾಯಿಂಟ್ಮೆಂಟ್ ಇದ್ದದ, ನೀ ಇರು ಅವನ್ನ ಆಚೆಗೆ ನಿಲ್ಸ್ಲಾ ಗೇಟಿಂದ ಆಚೆಗೆ ಅಂತ. ಓಕೆ, ಕೊಡ್ಲಿ ಯಾರ ಕೊಡ್ಲಿ ದುಡ್ಡು ಹೋಗ್ತಾನೆ ಮನೇಲಿ ಎಣ್ಣೆ ಹಾಕ್ತಾನೆ ಮನೆ JDS ಕಾಂಗ್ರೆಸ್ ಬಿಜೆಪಿ ಎಲ್ಲ ಬಂದ್ಬಿಟ್ಟಿದೆ ನಮ್ ಕೇರ್ಪೇಟೆಯಲ್ಲಿ. ಇವಾಗ ನಿಮ್ದು ಒಂದು ಹೊಸ ಪಕ್ಷ ಇದಂತ ಇದೆ, ನಿಮ್ ಪಕ್ಷನು ನೋಡ್ಬಿಡೋಣ. ಯಾವ ಪಕ್ಷ ನಂದು? ನಿಮ್ಗಳ ಪಕ್ಷನೇ ನಂದು. ಜನದ ಪಕ್ಷ. ನಾವು ಅದು ಬದಲಾಗೋಣ ನೋಡೋಣ. ಬದಲಾದಾಗ ನಮ್ಮ ಇದು ಬದಲಾಗುತ್ತೆ, ಜೀವನನೂ ಬದಲಾಗುತ್ತೆ. ಕಿರಿಡಿ ಕೇರ್ಪೇಟೆ ತಾಲೂಕಿನವರೇ ಬದಲಾಗಿ ಎಲ್ಲ ನೋಡೋಣ. ಅವಾಗ ಅಭಿವೃದ್ಧಿ ಹೇಗೆ ಆಗುತ್ತೆ ನೋಡೋಣ ಅಂತ. ಒಂದ್ ಪ್ಯಾಕೆಟ್ ಕುಡ್ದ್ಬಿಡ್ತವೆ, ಆ ಸತ್ಲುಗೋಳಿ ತಂದು ಹಾಕ್ಬಿಡ್ತಾರೆ. ದಿನ ತಿನ್ಬಿಟ್ಟು ಅವ್ನ ಹೆಂಡ್ರಾಟ್ ಕುಡ್ದ್ಬಿಟ್ಟು ಎಲ್ಲಿ ಬೇಕಲ್ಲಿ ಬಿದ್ಕೊಂಡ್ಬಿಟ್ಟು ಸತ್ಕೋಳಿ ತಿನ್ಬಿಟ್ಟು ಬದುಕಿದಿರಲ್ಲ ಇನ್ನು ಅದೇ ಖುಷಿ. ನೀನು ಸಿದ್ದರಾಮಯ್ಯನ ಕಡೆಯೋ ಬಿಜೆಪಿ ಕಡೆಯೋ? ಯಜಮಾನ್ರೆ, ದೇವಸ್ಥಾನ ಹತ್ರ ಬನ್ನಿ ಒಂದ್ 5 ನಿಮಿಷ. ನಿಮ್ ಊರಿನ ಜನರನ್ನೆಲ್ಲಾನು ಒಟ್ಟಿಗೆ ಸೇರಿಸ್ತಾ ಇದೀನಿ ಏನೋ ಒಂದ್ ಒಳ್ಳೆ ವಿಷಯಕ್ಕೆ. ಎಲ್ಲಾ ಬರ್ತಾವ್ರೆ ಊರಿನ ಜನ, ಬೇಗ ಬರ್ಬೇಕು. ಅಲ್ಲಿ ಲೈಟ್ ಎಲ್ಲ ಚೆನ್ನಾಗಿ ಕಾಣ್ಬಾರ್ದಾ? ಇಲ್ಲೇನ್ ಕಂಡದು? ಸುಬ್ಬಯ್ಯ ಹೆಸರು? ಆಯ್ತು ಸುಬ್ಬಯ್ಯ ಅವ್ರೆ, ದೇವಸ್ಥಾನಕ್ಕೆ ಬನ್ನಿ. ಆಯ್ತು ಈಗ ಕಡಿ ಎರಡೇ ಮಾತನ್ನ ತೀರ್ಕೊಡ್ತೀನಿ ಇಲ್ಲೇ. 20 ನೀನು ಸಿದ್ದರಾಮಯ್ಯನ ಕಡೆಯೋ ಬಿಜೆಪಿ ಕಡೆಯೋ ಹೇಳ್ಬಿಡು. ಇವ್ರ ಹೆಸರೇನಂದ್ರೆ? ಸುಬ್ಬಣ್ಣನ ಕಡೆ. ಸುಬ್ಬಣ್ಣನ ಕಡೆ ಅಷ್ಟೇ. ಇವಾಗ ಜನರ ಕಡೆ, ಜನರು ಮಾತಾಡ್ತೀನಿ. ಚಿನ್ನ ಸೈಡ್ ಬಾರ, ಹಂಗೆ ಒಂಚೂರು ಮಾತಾಡಿ. ಆಯ್ತು ಆಯ್ತು ಬಿಡಿ ಮಾತಾಡಿ. ನಿನ್ಗೆ ಹಾಕ್ಲಾ? ಟೈಮ್ ಆಯ್ತು, ಈಗ ಮಾತಾಡ್ಬೇಕು. ಅಲ್ಲ ಅಲ್ಲ, ನಾವು ರಗೇಗಣ್ಣು ಗಪ್ಲು. ನಾವು ಈಗ ಇವರು ಬಂದಾರೆ. ಯಾರ ಕಡೆ ಇರ್ತಾರೆ ಇವರು ಯಾರ ಕಡೆ ಇರೋರು ನನಗೆ ಗೊತ್ತಿಲ್ಲ. ಸುಬ್ಬಯ್ಯನ ಕಡೆಯವರು ಯಾವ ಬಿಡ್ಸಿ ಹೇಳ್ಬೇಕು. ಅದಕ್ಕೆ ಬಂದಿರೋದು. ಅಲ್ಲಿ ದೇವಸ್ಥಾನ ಹೇಳ್ತೀನಿ, ಬಿಡಿಸಿ ಬನ್ನಿ. ಅರ್ಥ ಆಯ್ತಾಗ? ಬಿಡಿಸಿ ಹೇಳ್ತೀನಿ, ದೇವಸ್ಥಾನ ಬನ್ನಿ. ಮನೆ ಬಾಗ್ಲಿಗೆ ಹೋಗಿ ಕರ್ದಿದ್ದಕ್ಕೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ತನಕ ಬಂದಿದ್ದಕ್ಕೆ ರಂಗೇಗೌಡನ ಕೊಪ್ಪಲು ಗ್ರಾಮಸ್ಥರಿಗೆ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ತುಂಬಾ ಖುಷಿ ಆಯ್ತು, ಸಾರ್ಥಕ ಆಯ್ತು. ದೊಡ್ಡವ್ರಲ್ಲಿ ಮಾತಾಡೋರಲ್ಲ, ಪ್ರಯತ್ನ ಪಟ್ರೆ ಫಲ ಸಿಗ್ತದೆ ಅಂತ. ನಾನು ಇಲ್ಲೆಲ್ಲ ಜೋರಾಗಿ ನಿಂತ್ಕೊಂಡು ಅನೌನ್ಸ್ ಮಾಡಿದ್ರೆ ದೇವರಣೆಗಳು ನೀವು ಗೊತ್ತಿರ್ಲಿಲ್ಲ. ನಿಮ್ಮ ಮನೆ ಬಾಗ್ಲು ತಟ್ಟಿದ್ದಕ್ಕೆ ನೀವು ಬಂದಿದ್ದು. ನೀವುಗಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀರಾ. ನಿಮ್ಮ ಸಮಯವನ್ನ ನಾನು ಕೆಟ್ಟದ್ದಕ್ಕೆ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಒಂದು ಒಳ್ಳೆಯ ವಿಚಾರವನ್ನ ನಿಮ್ಗೆ ಹಂಚೋದಿಕ್ ಬಂದಿದ್ದೀನಿ. ನಿಮ್ಗೆ ಅದು ಹೂ ಅಂತ ಅನ್ಸಿದ್ರೆ ಹೂ ಅನ್ನಿ, ಇಲ್ಲ ಅಂತ ಅನ್ಸೋರು ಇಲ್ಲ ಅನ್ನಿ. ಮಾತಾಡ್ಲಾಗ ಸ್ಟಾರ್ಟ್ ಮಾಡ್ಲಾ ಕಾರ್ಯಕ್ರಮನ? ನನ್ನ ಹೆಸರು ಚಂದನ್ ಗೌಡ, ಇನ್ಶಿಲ್ ಕೆ ಚಂದನ್ ಗೌಡ ಅಂತ. ಕೇರ್ಪೇಟೆ ಹತ್ರ MLA ಡೈರಿ ಹತ್ರ ಹಿಂಗ್ ತಿರ್ಕೊಂಡ್ರೆ ಊಚನಹಳ್ಳಿ ಅಂತ ನಮ್ಮೂರು ಗೊತ್ತಿರ್ತದೆ ಅನ್ಕೊಂತೀನಿ. ಇದು ವಾಯ್ಸು. ನಿಮ್ಮೂರು ರಂಗೇಗೌಡನ ಕೊಪ್ಪಲು ತೆಂಡೇಕೆರೆಯಿಂದ ಒಂದ್ 3-4 ಕಿಲೋಮೀಟರ್ ಐತಾ? ಕೇರ್ಪೇಟೆಯಿಂದ ಒಂದ್ 6-7 ಕಿಲೋಮೀಟರ್ ಐತಾ? ಈ ಊರು ಅಭಿವೃದ್ಧಿ ಆಗೈತಾ? ಅಲ್ಲೊಂದ್ ಇಲ್ಲೊಂದ್ ಅನ್ಕೊಂಡು ಇಲ್ಲ ಅನ್ಬೇಡಿ, ಕರೆಕ್ಟ್ ಆಗಿ ಹೇಳಿ. ರಂಗೇಗೌಡನ ಕೊಪ್ಪಲು ಅಭಿವೃದ್ಧಿ ಆಗೈತಾ? ಆಗಿಲ್ಲ. ಯಾಕಾಗಿಲ್ಲ? ಮುಂದಕ್ಕೆ ಬರ್ಬೇಕಲ್ಲ ಒಂಚೂರು. ಕೊಡ್ರ ಮೈಕಲ್ಗೆ ಹೋಗ್ಲಿ, ಕೊಡ ಅವ್ರಿಗೆ. ಯಜಮಾನ್ರು ಕೂಡ ಅವರು ಒಂದು 10-15 ಚುನಾವಣೆ ನೋಡಿರ್ತಾರ ನಮ್ಗಳಿಗಿಂತ. ಹೇಳಿ ಯಜಮಾನ್ರಿ, ಇವಾಗ ಯಜಮಾನ್ರೆ ನಿಮ್ಮೂರು ಅಭಿವೃದ್ಧಿ ಆಗೈತಾ?
ಏನಾದ್ರು ಅಭಿವೃದ್ಧಿ ಇದೆ? ಯಾಕಾಗಿಲ್ಲ? ನನ್ ಕಡೆ ನೋಡಿ ಇಲ್ಲಿ, ನಿಮ್ಮೂರು ಅಭಿವೃದ್ಧಿ ಆಗಿಲ್ಲ ಅಲ್ವಾ? ಇಲ್ಲ. ಯಾವ ತರ ಆಗಿಲ್ಲ? ಯಾಕೆ ರೋಡ್ ಇಲ್ಲ, ಏನಿಲ್ಲ, ಎಲ್ಲ ಕಾಣ್ತಾ ಊರು. ಓಟ್ ಕೇಳಕ್ ಬಂದವ್ರು ಏನ್ ಹೇಳಿದ್ರು? ಮಾಡಿಸ್ತೀನಿ ತೆರಿಗೆ ಎಲ್ಲ ಗಂಟ ಮಾಡಿಸುದ್ರಾ? ಏನ್ ಮಾಡಿಸಿದ್ರು? ನೀವ್ ಯಾಕೆ ಹೋಗಿ ಕೇಳಿಲ್ಲ? ನಾವು ಹೋಗಿ ಕೇಳಿದ್ರೆ ನಾವು ಸಿಕ್ಕಕ್ಕಿಲ್ಲ. ನಾವು ಅಲ್ಲೇ ಬೆಂಗಳೂರು ವಿಧಾನಸಭೆಯಲ್ಲಿ ಇರ್ತಾರೆ. ಇದು ಅಸಲಿ ವಿಷಯ ಅಲ್ವಾ? ಯಾವ ಊರ್ಲ ಅಂತಾರೆ. ಇದು ಅಸಲಿ ವಿಷಯ. ಈಗ ಉತ್ತರ ನಾನು ಕೊಡ್ತೀನಿ, ಬನ್ನಿ ಕಡೆಗೆ ಹೇಳಿ ಕೇಳ್ತಾರೆ. ಬನ್ನಿ. ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬರುವಂತಹ MLA ಗಳಾಗ್ಬೋದು ಅಥವಾ ಬೇರೆ ಪಕ್ಷದ ಕ್ಯಾಂಡಿಡೇಟ್ಗಳಾಗ್ಬೋದು, ನಿಮ್ಮೂರಿಗೆ ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಹಂಗ್ ನೋಡ್ಕೊಳ್ತೀನಿ, ಹಿಂಗ್ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಗೆದ್ದ ಮೇಲೆ ಯಾರೂ ಬಂದಿಲ್ಲ ಅನ್ನುವಂಥದ್ದು ನಿಮ್ಮ ಆರೋಪ. ಆಯ್ತು, ಗೆದ್ದವ್ರನ್ನ ಬಂದಿಲ್ಲ, ಸೋತವ್ರ ಬಂದ್ರಾ? ಗೆದ್ದವ್ರ ಯಾರು ಬಂದಿಲ್ಲ ಸಾಯ್ದಲ್ಲಿ. ಅಲ್ಲ, ಅದ್ರಲ್ಲಿ ಬಂದಾಗ 10,000 ರೂಪಾಯಿ ದುಡ್ಡು ಗ್ರಾಮಸ್ಥರು ಕೊಡ್ತೇನೆ ಅಂತ ಹೇಳ್ದ. 10,000 ರೂಪಾಯಿ ದುಡ್ಡು ಕೊಟ್ಟು ನಿಜ ಇದೇ ಊರು. ಅವರು ಲೇಡೀಸ್, ಅವ್ರ ಅಪ್ಪ ಇಲ್ಲ, ಅವ್ರ ಅಮ್ಮ ಇತ್ತ ಹುಡುಗಿ ಅಂತ. ನಿನ್ಗೆ ಗೆದ್ದು ಬಂದ್ರೆ ಸ್ಕೂಟಿ ಕೊಡ್ತಾರಮ್ಮ, ನನಗೆ ಓಟ್ ಹಾಕುವಂತ ಹೇಳ್ದ. 10,000 ಗ್ರಾಮಸ್ಥರಿಗೆ ಕೊಟ್ಟ. 10,000 ಮನೆಗ? ಮನೆಗಲ್ಲ, ಇಲ್ಲಿ ಗ್ರಾಮಸ್ಥ ಯಜಮಾನ್ರು ಅವ್ರು ರಜೆ ಕೊಟ್ಟಿದ್ರು. ಅದು ನಮ್ಮೂರು ಗ್ರಾಮದ್ದು, ಅದು ನಿನ್ಕನು ಬಿಡಿ. ಗೆದ್ರು ಏನು ಮಾಡಿಲ್ಲ ಅವನು. 10,000 ಕೊಟ್ಟಿದ್ದ ಅಷ್ಟೇ ಲಾಭ. ಓಕೆ, ಈಗ ಮಾತಾಡೋಣ. ಈಗ ಒಂದು ಸಮಸ್ಯೆ ಏನಾಗಿದೆ ಅಂತಂದ್ರೆ, ನಿಮ್ಮಿಂದ ಆಯ್ಕೆ ಆದಂತವನೇ ಒಬ್ಬ MLA, ನಿಜನಾ? ಹೌದು. ನೀವುಗಳು ಆ MLA ಹುಡ್ಕೋದಿಕ್ಕೆ ಅಥವಾ ಮೀಟ್ ಮಾಡ್ಬೇಕು ಅಂತಂದ್ರೆ 1 ತಿಂಗಳಲ್ಲ, 1 ವರ್ಷ ಆದ್ರೂ ಆಗಲ್ಲ. ನಿಜವಾ ಸುಳ್ಳ? ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ನೀವುಗಳು ಹಂಗೆ ಬಲಿಯಾಗ್ಬಿಡ್ತಿರಲ್ಲ. ತಪ್ಪು ಅವ್ರಗಳದ ನಿಮ್ಗಳದ? ನೀವೇ ಯೋಚನೆ ಮಾಡಿ. ಮಟನ್ಗೆ ನೋಡಿ, ನಿಮ್ಮೂರ್ ಹುಡುಗಿ ಹೇಳ್ದೈತಲ್ಲಿ ಮಟನ್ಗೆ ಎಣ್ಣೆಗೆ ಬಿದ್ದೈತಾರೆ ಅಂತ. ಆಯ್ತು, ಮುಂದಕ್ಕೆ ನೀವು ದೊಡ್ಡ ರೈತರ ಏನು ತಗೊಳಕಿಲ್ವಾ? ಮನ್ಮನೆ ಬಾಗ್ಲು ತಂದು ಕೊಡ್ತಾರೆ. ಬ್ಯಾಡ ಅನ್ನಕ್ ಬೇಜಾರಾಯ್ತದ? ಬ್ಯಾಡ ಅನ್ನಕ್ ಬೇಜಾರಾಯ್ತದೆ ನೋಡಿ. ಆಯ್ತು, ಈಗ ಒಂದೇ ಪ್ರಶ್ನೆ ಕೇಳ್ತೀನಿ ನಿಮ್ಗಳಿಗೆ. ಒಂದ್ ಕಡೆ ಶಾಕ್ ಆಗುತ್ತೆ, ಒಂದ್ ಕಡೆ ನಾಚಿಕೆನೂ ಆಗುತ್ತೆ. ಯಾರು ತಪ್ಪು ತಿಳ್ಕೊಬೇಡಿ. ಕೊನೆ ಗಳಿಗೆಲ್ ಬಂದು ನಿಮ್ಮ ಹತ್ರ ಒಂದು ಓಟ್ ಕಿತ್ಕೊಬೇಕು ಅಂದ್ರೆ ಎಷ್ಟು ಕೊಡ್ಬೋದು? ಸಾಲ ಕೊಡ್ಬೋದು, ಇಲ್ಲ 2,000 ಕೊಡ್ಬೋದು. ಈಗ ಮತ್ತೆ ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ಕೊತಾರೆ. ಒಂದ್ ಹೊಸ ರೋಡ್ ಮಾಡ್ಸಿಲ್ಲ ಅಂದ್ರೆ ದುಡ್ಡು ಕೊಟ್ಟರೆ ಹೋಲ್ಲ ಅಂತ ನಾನ್ ಬರೋದಂತಿದ್ದೆ. ಈಗ ನಾನೇ ಬರ್ತೀನಿ. ಈಗ ಸಾರ್ವಜನಿಕರಿಗೂ ದುಡ್ಡು ಇಸ್ಕೊಳಕ್ ಆಸೆ ಪಟ್ಟೆ ಹೊರತು ರೋಡ್ ಉನ್ನಲ್ಲ, ಸಟನ್ ಬೇಕಲ್ಲ. ದುಡ್ಡು ಓಟ್ ಅಷ್ಟೇ. ಆಯ್ತು, ಈಗ ನಾನೇ ಮುಂದಕ್ಕೆ ಬರ್ತೀನಿ. ಈಗ ಡೈರಿ ಎಲ್ಲ ಊರಲ್ಲ ಹಿಂದುಳಿದು ಅಣ್ಣ ಹೇಳ್ತೀನಿ ಕೇಳೋಣ. ಈಗ ಎಷ್ಟ್ ಕೊಡ್ತಾರೆ ಅಂದ್ರೆ 1,000, 2,000? 2,000 ಕೊಡ್ತಾರೆ. ಬೇಡ, 1,000 ಬೇಡ, 2,000 ಹಾಕಿ. ಆಯ್ತು, ದುಡ್ಡು ಕೊಡ್ತಾರೆ ಬಿಡು, ಹಾಕಲ್ಲ ಮಟ. 1 ವರ್ಷಕ್ಕೆ ಎಷ್ಟು ದಿನ ಹಿಂಗಾಗಿರೋದು? 1 ವರ್ಷಕ್ಕೆ ಎಷ್ಟು ದಿನ ಗೌಡ್ರೆ? ಒಬ್ಬ MLA ನೀವು ಪವರ್ ಕೊಡ್ತೀರಾ ಎಷ್ಟು ವರ್ಷ? 5 ವರ್ಷ. ಒಬ್ಬ MLA 5 ವರ್ಷ ಪವರ್ ಕೊಡ್ತಾ ಇದ್ದೀರಾ? 5 ವರ್ಷಕ್ಕೆ ಎಷ್ಟು ದಿನ? 1825 ದಿನ. 5 ವರ್ಷಕ್ಕೆ 1825 ದಿನ. ನಿಮ್ಗಳಿಗೆ ವರ್ಷದ ಲೆಕ್ಕದಲ್ಲಿ 5 ವರ್ಷ ಒಬ್ಬ MLA ಅನ್ಕೊಂಡಿರ್ತೀರ. ಬಟ್ ದಿನಗಳ ಲೆಕ್ಕ ಹಾಕಿ 1825 ದಿನ ನೀವು ಒಬ್ಬಂಗೆ ಪವರ್ ಕೊಡ್ತಿದ್ದೀರಾ. ಕೊಟ್ಟಿದ್ದು ಎಷ್ಟು ನಿಮ್ಗೆ? 2,000 ರೂಪಾಯಿ. ಒಂದ್ ದಿನಕ್ಕೆ ಎಷ್ಟು ಬೀಳ್ತು ಗೊತ್ತಾ? ₹1.10. ₹1.10 ತಕ ನೀವು ಓಟ್ ಹಾಕಿರೋದು. ನಿಮ್ಮಗಳ ಬೆಲೆ ₹1.10 ನೀವು ಮಾರ್ಕೊಂಡಿದ್ದೀರಾ. ಮುಂದೆ ಹೋಗ್ಬಿಟ್ಟು ನಮ್ಮ ರೋಡಿಂಗ್ ಐತೆ ಬಾ ಮಾಡಿಸು ಅಂತ ಕೇಳೋದಕ್ಕೆ ನಿಮ್ಗೆ ಮಕ ಎತ್ಕೊಂಡು ಧೈರ್ಯ ಇರಲ್ಲ. ಕಾರಣ ಯಾಕೆ? ಕೊಟ್ಟಿರ್ಲಿಲ್ವಾ? ತಗೊಂಡಿರ್ಲಿಲ್ವಾ? ಯಾರು ಹೋಗಲ್ಲ ಮುಂದಕ್ಕೆ. ಯಾರಾದ್ರೂ ಹೋಗಿದ್ದೀರಾ ನಮ್ಮೂರ್ಗೆ ಇದ್ಬೇಕು ಅಂತ ಕೇಳಕ್ಕಿಲ್ಲ? ಯಾರು ಹೋಗಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಕೈ ಚಾಚ್ಬಿಟ್ಟಿದಿರಿ. ಒಂದು ಸಲ ಬದಲಾಗಿ. ನೀವು ಆಲ್ರೆಡಿ ಒಂದ್ ತಲೆ ನೋಡ್ಬಿಟ್ಟಿದಿರಿ. ನಿಮ್ ಮಕ್ಳುಗಳ ಒಲಲ್ಲಿ ಇವ್ರುಗಳು ಉದ್ಧಾರ ಆಗ್ಲಿ. ಓಕೆ, ಕೊಡ್ಲಿ, ಯಾರ ಕೊಡ್ಲಿ, ದುಡ್ಡು ಹೋಯ್ತಾನೆ, ಮನೇಲಿ ಎಣ್ಣೆ ಹಾಕ್ತಾನೆ, ಮನೆ ಕಟ್ಟ. ಆಯ್ತು ಅಣ್ಣ. ರಂಗೇಗೌಡಗಪ್ಲ ಪಂಚಾಯತಿ ಪರಮೇಶ್ ಅಂತ ಇವ್ರ ಹೆಸರು. ಅಧ್ಯಕ್ಷರು ಮಾತಾಡಿ ಅವ್ರ ಹತ್ರ. ಪಂಚಾಯತಿ ಪರಮೇಶ್ ಅಂತ. ಪಂಚಾಯತಿ ಪರಮೇಶಿನವರು. ಪಂಚಾಯತಿ ಪರಮೇಶಿ. ಆಯ್ತು, ಒಂದ್ ನಿಮಿಷ. ದುಡ್ಡು ಮಾಡ್ಕೊಂಡು ಅಣ್ಣ ಪಾಪ ಇಲ್ಲಿ ಎಷ್ಟೋ ಜನ ಅಣ್ಣ ಕೆಲ್ಸ ಕರೆ ಬಿಟ್ಟು ಬಂದವ್ರೆ. ಯಾರ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ಬೇಗ ಮಾತು ಮುಗಿಸ್ತೀನಿ ಅಣ್ಣ. ಈಗ ಏನಣ್ಣ ಹೇಳಿದೆ ನೀನು? ಬಂದವರೆಲ್ಲ ಮಾತಾಡೋರು ಅಂದಲ್ಲಣ್ಣ. ನೀನು ನಿನ್ನ ಓಟನ್ನ ನಿಜವಾಗಿ ಹಾಕಿದ್ಯಣ್ಣ? ನಿಜವಾಗಿ ನಮ್ಮ ಚಲಾಯಿಸೋದು ನಮಗ್ ಗೊತ್ತಿರೋಣ. ಅಲ್ಲ, ನಿನ್ ದುಡ್ಡು ಕಾಸು ತಗೊಂಡು ನೀನ್ ಯಾರಿಗೂ ಹಾಕಿಲ್ಲ ಅಂದ್ರೆ ನೀನ್ ಹೋಗಿ ಕೇಳ್ಬೋದಿತ್ತಲ್ವ ನಮ್ಮೂರ್ ರೋಡಿಂಗ್ ಇದೆ ಅಂತ. ಮಾತಾಡೋಣ. ಇಸ್ಕೊಂಡ್ಬಿಟ್ಟಿದ್ಯಾ? ಸರಿ, ಒಬ್ಬ MLA ದುಡ್ಡು ಕೊಡ್ಬೋದು, ಊರಿಗೆ
ಇದ್ ಮಾಡಕ MLA ಅವರು. ಅಲ್ಲ, ಒಬ್ಬ MLA ನಿಮ್ಗೆ 2,000 ರೂಪಾಯಿ ಕೊಡ್ತಾನೆ ಅಂದ್ರೆ ಒಂದ್ ಕ್ಷೇತ್ರಕ್ಕೆ 20 ಕೋಟಿ 30 ಕೋಟಿ ಖರ್ಚು ಮಾಡ್ಬೇಕು, ಪುಕ್ಸಟ ಕೊಡ್ತಾನ? ಇರುಗುರು ನಿಮಿಷ. ಸರಿ ಇವಾಗ ಅಲ್ಲ, ನಿಮ್ಗೆ ಯಾರಾದ್ರೂ ಕಾಸು ಕೊಟ್ಬಿಟ್ಟು ಚುನಾವಣೆ ನಿಂತ್ಕೊಳ್ತಾನೆ ಅಂತಂದ್ರೆ ಅವನು ಪುಕ್ಸಟ ನಿಂತ್ಕೊಳ್ತಾನ? ಕಾಸು ಕೊಟ್ಟು ಸುಮ್ನೆ ನಿಂತ್ಕೊಳ್ತಾನೆ ಯಾರಾದ್ರೂ? ಲಾಭ ಬರಕ್ಕೆ ತರ ನಿಂತ್ಕೊಳ್ಳೋದು. ನಿಂಗ್ ಪ್ರಶ್ನೆ ಮಾಡಿ ಕೇಳೋ ಬದ್ಲು 5 ವರ್ಷದಿಂದ ಓಟ್ ಹಾಕ್ಬೇಕಾದ್ರೆ ಈ ಮಾತು ಕೇಳಿದಿದ್ರೆ ನಾನ್ ಇವತ್ತು ಬರ್ತಾನೆ ಇರ್ಲಿಲ್ಲ ಅಲ್ಲಿಗೆ. ಆಗ್ಬೇಕಾಗಿರುವಂತದ್ದು ಏನ್ ಗೊತ್ತಾ? ನೀವುಗಳು ಮುಂದೆ ಬಂದು ಪ್ರಶ್ನೆ ಮಾಡ್ಬೇಕು. ನೀವುಗಳು ನಿಮ್ಮ ಜವಾಬ್ದಾರಿನ ತಿಳ್ಕೊಂಡು ಕ್ವಶನ್ ಮಾಡ್ಬೇಕು ಬಂದವ್ರನ್ನ. ವಾಯ್ಸ್ ಜೋರ್ ಮಾಡಿ ಸ್ವಲ್ಪ. ಬಂದವ್ರು ಎದುರುತ್ತಾರೆ. ಈ ಊರಿನ ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಈ ಊರಿನ ಜನ ಇಂಥ ಅಭಿವೃದ್ಧಿನ ಬಯಸ್ತಿದ್ದಾರೆ, ಅಲ್ಲಿಗೆ ಮಕ ಎತ್ಕೊಂಡು ಹೋದ್ರೆ ನಾನು ಜನ ಮರ್ಯಾದೆ ತೆಗಿತಾರೆ. ನಾನ್ ಇನ್ಮೇಲೆ ಈ ಊರಿನ ಜನ ಕೆಲಸ ಮಾಡುವಂತಾರೆ ಇದ್ರೆ ಮಾತ್ರ ನಾನು ಅವ್ರ ಕಡೆ ಕಾಲಿಡ್ಬೇಕು ಅನ್ನೋಂಥವ್ರು ಬರ್ಬೇಕು ಅಂತಂದ್ರೆ ನೀವುಗಳು ವಯಸ್ಸಲ್ಲಿ ದೊಡ್ಡವರಾಗಿದ್ದೀರಿ, ಬುದ್ಧಿಶಕ್ತಿನಲ್ಲಿ ಇನ್ನೂ ದೊಡ್ಡವರಾಗಿಲ್ಲ. ನಿಜನಾ? ಒಗ್ಗಟ್ಟಿರ್ಬೇಕು, ಒಗ್ಗಟ್ಟಿಲ್ಲ ಇಲ್ಲಿ. ದಯವಿಟ್ಟು ಒಂದು ಸಲ ನಿಮ್ಮೂರವರೆಲ್ಲ ಒಗ್ಗಟ್ಟಾಗಿರಿ. ಯಾಕೆ ಗೊತ್ತಾ? ಯಾರೋ ಬತ್ತಾನೆ ಒಯ್ತಾನೆ 5 ವರ್ಷಕ್ಕೊಂದ್ಸಲ ಮಕ್ಕ ತೋರಿಸ್ತಾನೆ, ಇಲ್ಲಿ ಅಕ್ಕಪಕ್ಕ ದಿನನಿತ್ಯ ಮಕ್ಕ ನೋಡ್ಕೊಂಡವ್ರು ನಿಮ್ದ ನೀವು. ಒಗ್ಗಟ್ಟಾಗಿರಿ ಫಸ್ಟ್. ಅದ್ರ ಜೊತೆಗೆ ಜವಾಬ್ದಾರಿಯಿಂದ ಓಟ್ ಹಾಕಿ. ಧೈರ್ಯ ಇರುತ್ತೆ ನಿಮ್ಗೆ. ಸಿಕ್ಕಿದ್ರೆ ಎಳ್ಕ ಮುಂದ್ ಕೇಳ್ಬೇಕು ಅನ್ನೋ ಅಂತ ಅನ್ಸುತ್ತೆ. ಕೇಳಿ, ನೀವು ದುಡ್ಡು ತಗೊಂಡಿರಲ್ಲ, ನಿಮ್ಮ ರೈಟ್ಸ್ ನೀವು ಕೊಟ್ಟಿರ್ತೀರಾ. ನಿಮ್ ಓಟ್ 1 ರೂಪಾಯಿ 10 ಪೈಸೆ ಅಲ್ಲ ಬೆಲೆ, ಕೋಟಿ ಅದಕ್ಕೆ ಇಲ್ಲ. ನಾನ್ ಕೊನೆಯಲ್ಲಿ ಕೇಳ್ಬೇಕು ಅನ್ಕೊಂಡಿದೀನಿ, ನಿಮ್ ಊರಿಗೆ ಏನೇನ್ ಬೇಕು ಅನ್ನೋಂಥದನ್ನ ಕೇಳಿ. ಆಯ್ತು, ನಿಮ್ಮ ಊರಿಗೆ ಏನ್ ಬೇಕು ಅನ್ನೋದನ್ನ ಕೇಳೋದಕ್ಕೆ ನಾನು ಬಂದಿರೋದಮ್ಮ. ಇವತ್ತು ಇಲ್ಲಿ ಏನ್ ಮಾತಾಡ್ತಾ ಇದ್ದೀರಿ, ಇಲ್ಲೇನ್ ನಾನು ನಿಮ್ಮನ್ನ ಸೇರಿಸಿದ್ದೀನಲ್ಲ, ಕರ್ನಾಟಕದ ಜನ ನಿಮ್ಮನ್ನ ಇವತ್ತು ನೋಡ್ತಿರ್ತಾರೆ. ಕರ್ನಾಟಕದ ಜನ ಇವತ್ತು ರಂಗೇಗೌಡನ ಕೊಪ್ಪಲು ಅನ್ನುವಂತ ಒಂದು ಊರು KR ತಾಲೂಕಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐತೆ. ಈ ಊರು ಈ ರೀತಿ ದೊಡ್ಡದಾಗ ಐತೆ ಅಂತ ರಾಜ್ಯ ಜನ ನೋಡ್ಲಿ. ಅರ್ಥ ಆಯ್ತಾ? ನಾನು ಯಾರೋ ಶ್ರೀಮಂತ ಮಗ, ರಾಜಕಾರಣಿ ಮಗ ನಿಮ್ಮಂಗೆ ನಿಮ್ಮಂತ ಮನೆಗಳಲ್ಲಿ ಹುಟ್ಟಿ ಬೆಳೆದು ತಿಳಿದು ಕಲ್ತು ಬಂದಿರೋಂಥವನು. ಹಾಗಾಗಿ ಏನೋ 1-2 ಒಳ್ಳೆ ವಿಚಾರನ ಹಂಚೋದಿಕ್ ಬಂದಿದ್ದೀನಿ. ಈಗ ಕೇಳಿ, ಮ್ಯಾಟ್ರ್ ಬಂದ್ಬಿಡ್ತೀನಿ. 2023 ವಿಧಾನಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕು ಅನ್ಕೊಂಡ್ ಬಂದಿದ್ದೀನಿ. ಇಂಡಿಪೆಂಡೆಂಟ್ ಆಗಿ, ಯಾವ ಪಕ್ಷನೂ ಅಲ್ಲ, ಸ್ವತಂತ್ರ ಪಕ್ಷ ಅಂತ ಹೇಳ್ತಾರಲ್ಲ, ಯಾವ ಪಕ್ಷಕ್ಕೂ ಇಲ್ಲ, 3 ಪಕ್ಷದಲ್ಲಿ ಯಾವ್ದು ಇಲ್ಲ, ಸ್ವತಂತ್ರ ಪಕ್ಷಕ್ಕೆ ನಾನು ಸ್ಪರ್ಧೆ ಮಾಡ್ಬೇಕು ಅನ್ಕೊಂಡ್ ಬಂದಿದ್ದೀನಿ. ಬಂದ ಅಭ್ಯರ್ಥಿಗಳೆಲ್ಲ ಆಲ್ರೆಡಿ ಹೋಗೋಗಿರೋರೆಲ್ಲ, ಮುಂದೆ ಬರೋರೆಲ್ಲ ನಿಮ್ಗೆ ಹೇಳೋದು ನಿಮ್ಮೂರು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಭಾಷಣ ಮಾಡ್ಬಿಟ್ಟು ಹೋಗ್ತಾರೆ. ನಾನು ಅದನ್ನ ಮೀರಿ ಇಡೀ KR ಒಂದು ಅಗ್ರಿಮೆಂಟ್ ಪೇಪರ್ ಮಾಡ್ತಾ ಇದೀನಿ. 340 ಹಳ್ಳಿಗಳಿದಾವಲ್ಲ, 340 ಹಳ್ಳಿಗಳಿಗೂ ಅಗ್ರಿಮೆಂಟ್ ಪೇಪರ್ ಕೊಡ್ತೀನಿ. ನಾನು ಕೆಲಸ ಮಾಡ್ಲಿಲ್ಲ ಅಂದ್ರೂ ನಾ ಪತ್ರ ಮಾಡಿಸುತ್ತೆ. ಕೆಲಸ ಮಾಡಿಸ್ತೀನಿ ಅನ್ನೋ ನಂಬಿಕೆ ಇರೋದಕ್ಕೆ ನಾನು ಅದನ್ನ ಮಾಡಿಸ್ತಾ ಇದ್ದೀನಿ. ಕೋಲ್ಪಟ್ಟಿ ಹಿಡ್ಕೊಂಡು ಕೇಳ್ಬೋದು ನೀವು ನನ್ನನ್ನ, ನಿನ್ನ ಹತ್ರ 1 ರೂಪಾಯಿ ಕಾಸು ತಗೊಂಡಿಲ್ಲ, ನಾವು ಓಟ್ ಹಾಕಿದೀವಿ, ಬಾ ಕೆಲಸ ಮಾಡಿಸು ಅಂತ. ನನ್ಗೆ ಜವಾಬ್ದಾರಿ ಇರುತ್ತೆ. ನನ್ನ ಜನಗಳ ಹತ್ರ ನಾನು ಸೈನ್ ಮಾಡಿದ್ದೀನಿ ಅಂತ. ವಯಸ್ಸು 27. ಎಲ್ರಿಗೂ ಒಂದು ಮನ್ಸಲ್ಲಿ ಒಂದಿರುತ್ತೆ, 27ನೇ ವಯಸ್ಸು ಚುನಾವಣೆನಾ, ಇವ್ರಪ್ಪೇನ್ 20-30 ಕೋಟಿ ಕಾಸಿಟ್ಟವನ? ಇಲ್ಲಮ್ಮ, 1-2.5 ಲಕ್ಷ 3 ಲಕ್ಷ ರೂಪಾಯಿ ಒಂದು ಕಾರ್ ಐತೆ, ಕತ್ತಲ್ ಒಂದ್ ಚೈನ್ ಐತೆ, ಇದು ಬಿಟ್ರಿ ಇನ್ನೇನು ಇಲ್ಲ. ಜನಗಳು ಪ್ರೀತಿ ಕೊಡ್ತಾರೆ ಅನ್ಕೊಂಡ್ ಬಂದಿದ್ದೀನಿ, ಧೈರ್ಯ ಮಾಡಿ ಬಂದಿದ್ದೀನಿ, ಏನಾಗುತ್ತೆ ಆಗೋಗ್ಲಿ ಅನ್ಕೊಂಡ್ ಬಂದಿದ್ದೀನಿ. ಒಂದೇ ಉದ್ದೇಶಕ್ಕೆ ಬಂದಿರೋದು, ತಾಯಿ ಚಾಮುಂಡೇಶ್ವರಿ ಅನ್ಕೊಂಡು. ನಾನು ಒಳ್ಳೆ ಉದ್ದೇಶ ಇಟ್ಕೊಂಡು ನನ್ನ ಮನ್ಸಲ್ಲಿ ಹೋಗಿದ್ರೆ ನನಗೆ ಒಳ್ಳೇದಾಗ್ಲಿ, ಕೆಟ್ಟ ಉದ್ದೇಶ ನನ್ನ ತಲೆಯಲ್ಲಿ ಏನಾದ್ರು ಇದೆ ನನಗೆ ಕೆಟ್ಟದೇ ಆಗ್ಲಿ. ಜನ ಓಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಬಂದಿರೋಂತ ಇಷ್ಟು ಜನರಲ್ಲಿ 4 ಜನ ಬದಲಾರೆ ಸಾಕು. ನನ್ಗೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊಂಡ್ರೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ ನಿಮ್ಗಳ ಮಧ್ಯೆ. ನಿಮ್ಮೂರನ್ನ ಯಾರು ಚೆನ್ನಾಗಿ ಉದ್ಧಾರ ಮಾಡಕ್ ಬರ್ತೀನಿ ಅಂತಾರೆ ಅಂತವ್ರಿಗೆ ಓಟ್ ಹಾಕಿ. ನನಗೆ ಆಗದೆ ಇದ್ರು ಪರವಾಗಿಲ್ಲ, ಪಕ್ಷೇತರ ಅಭ್ಯರ್ಥಿ ಆಗಿರ್ತೀನಿ. ಚಿಹ್ನೆ ಯಾವ್ದು ಗುರ್ತು ಯಾವ್ದು ನಂಗೆ ಇನ್ನೂ ಗೊತ್ತಿಲ್ಲ. ಕೊನೆಗಳಿಗೆ ಬಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಿಮ್ಗಳಿಗೇನಾದ್ರೂ ಒಂದು ಸಲ ಹುಡುಗನ್ನ ಆಯ್ಕೆ ಮಾಡಿದ್ರೆ ಏನೋ ಮಾತಾಡ್ತಾನೆ, ಮಾತಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿಸ್ತಾನೆ ಅಂತ ಅನ್ಸಿದ್ರೆ ಕೈ ಬಿಡ್ಬೇಡಿ, ಪರವಾಗಿಲ್ಲ. ಇನ್ನೂ ಒಂದು ಅವಕಾಶ ಇಲ್ಲ ನಿಮ್ಗೆ. ನನ್ನನ್ನು ಸೋಲ್ಸಿದ್ರು ಪರವಾಗಿಲ್ಲ, 5 ವರ್ಷ ನಿಮ್ಮ ಹತ್ರ ಒಯ್ತಾ ಬರ್ತಾ ಇದ್ರೆ ಕೈ ಬಿಡ್ಬೇಡಿ. ನಿಮ್ಗಳ ಕೆಲಸ ಮಾಡ್ಸಕ್ಕಾಗುತ್ತಲ್ಲೋ ಗೊತ್ತಿಲ್ಲ, ನಿಮ್ಗಳ ಕಷ್ಟ ಸುಖ ಕೇಳ್ಕೊಂಡು ಹೋಗಿ ನಾನು ಬರ್ತೀನಿ. ಸೋತ್ರು ಪರವಾಗಿಲ್ಲ, 5 ವರ್ಷ ಬರ್ತೀನಿ ಅಂತ ಹೇಳ್ತಾರೆ, ನಾನೇ ಮೊದ್ಲು ಅನ್ಸುತ್ತೆ ನಿಮ್ಗಳಿಗೆ. ಗೆದ್ದವರೇ ಬರ್ದಿರೋ ಕಾಲದಲ್ಲಿ ನಾನು ಸೋತ್ರು ಬರ್ತೀನಿ ಅಂತ ಇದೀನಿ. ನಿಮ್ಗಳ ಮನೆ ಮಗುನ್ ತರ ಇರ್ತೀನಿ, ಬಾಯಿ ಮಾತಲ್ಲ. ಇದನ್ನ ರಾಜ್ಯದ ಜನ ನೋಡ್ತಿರ್ತಾರೆ. ನಿಮ್ಗಳ ಹತ್ರ ಬಂದವರೆಲ್ಲ ಮೂಲೆಲ್ಲ ಕತ್ತೆಲ್ಲ ಬೆಳಕಲ್ಲ ನಿಂಕ ಮಾತಾಡ್ಕೊಂಡು ಹೋಗಿರ್ತಾರೆ. ನಾನೆಲ್ಲ ಪ್ರೂಫ್ ಇಟ್ಟಿದ್ದೀನಿ ಇಲ್ಲಿ. ಅರ್ಥ ಆಯ್ತಾ? ದಯವಿಟ್ಟು ಏನೇನ್ ಕ್ವಶನ್ಸ್ ಇದೆ ಕೇಳಿ. ಅಗ್ರಿಮೆಂಟ್ ಪೇಪರ್ ಅಲ್ಲಿ ಏನಿರುತ್ತೆ ಗೊತ್ತಾ? ಅಗ್ರಿಮೆಂಟ್ ಪೇಪರ್ ಅಲ್ಲಿ ಜಾಸ್ತಿ ಬುರುಡೆ ಬಿಡುವಂತದ್ದು ಏನು ಇರಲ್ಲ. ಮಾತ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ಸೋಣ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಇರ್ತೀನಿ. 100 ಕೋಟಿ ಬರುತ್ತೆ ಫಂಡು. ಒಬ್ಬ MLAಗೆ 100 ಕೋಟಿ ಬರ್ತದೆ. 100 ಕೋಟಿ ತಗೊಂಬಂದ್ ಹಾಕಿದ್ರೆ ನಿಮ್ಮೂರ್ಗಳೇ ಹಾಕಿಂಗ್ ಇರ್ತಿದ್ದೋ? ನಿಮ್ಮೂರಿನ ಒಂದೇ ಸಮಸ್ಯೆ ಅಲ್ಲ, 25ರಿಂದ 30 ಊರ್ಗೆ ಹೋಗಿ ಬಂದಿದ್ದೀನಿ ಆಲ್ರೆಡಿ. ಎಲ್ಲಾ ಊರಿನ ಸಮಸ್ಯೆನೂ ಇದೇನೆ. ನಿಮ್ಮೂರಿಗೆ ಬೇಕಾಗಿರುವಂತದ್ದು ಒಂದು ಮೊದಲಿಗೆ ರೋಡು, ಆಯ್ತಾ? ನೋಡಿ ಎಷ್ಟು ಸೊಳ್ಳೆ ಕಟ್ಟಾವಿಲ್ಲ ಹಾಕೊಂಡಿಲ್ಲಿ, ಆಯ್ತಾ? ಒಂದು ಮೇನ್ ರೋಡ್ ಬೇಕು. ನಾನು ಬಂದು ಅರ್ಧ ಗಂಟೆ ನಿಂತಿದ್ದೆ ಅಲ್ಲಿ. ತುಂಬಾ ಜನ ಪಾಪ ನಡ್ಕೊಂಡು ಹೋಗ್ತಾ ಇದೀವಿ, ಯಾರ್ದೋ ಬೈಕ್ ಇಸ್ಕೊಂಡು ಹೋಗ್ತಾ ಇದೀವಿ ಅಂದ್ಬಿಟ್ಟು 500ಗೆ ಹೋಗ್ಬಿಟ್ಟು ಹಾಲಾಕಕ್ ಹೋಯ್ತವ್ರೆ. ಆ ರೋಡಲ್ಲಿ ಕತ್ಲಲ್ಲಿ ಬಿದ್ರೆ ಅವರೇ ಬಿದ್ರು, ಎದ್ರು ಅವರೇ ಎದ್ರು, ಹೋದ್ರೆ ಅವರೇ ಹೋದ್ರು. ಒಂದ್ ಹಾಲಿನ ಡೈರಿ
ನಿಮ್ಮೂರಿಗೆ ಬೇಕಿರೋದು ಒಂದು ಹಾಲು ಡೈರಿ, ಒಂದ್ ಕನ್ನಡ ಮೀಡಿಯಂ ಸ್ಕೂಲ್ ಐತೆ, ಅದನ್ನ ಒಂಚೂರು ತಳ್ಕು ಬಳ್ಕು ಮಾಡಿ ಚೆನ್ನಾಗಿ ಮಾಡಿದ್ರೆ ಸಾಕು. ಈ ಮೂರನ್ನ ಮಾಡಿಸಿದ್ರೆ ಸಾಕು ನಿಮ್ಮೂರ್ಗೆ, ಇನ್ನೇನು ಬೇಡ ನಿಮ್ಮೂರ್ಗಳಿಗೆ. ಏನೋ ಬಂಗಾರದ ತಟ್ಟೆಲಿ ಊಟ ಮಾಡ್ಬೇಕನ್ನೋ ಆಸೆ ಏನಾರ ಐತೆ ನಿಮ್ಗೆ? ನೀವೇ ದುಡಿತೀರಿ, ನೀವೇ ತಿಂತೀರಿ, ನೀವೇ ಉಣ್ತೀರಿ. ಈ ದೇಶಕ್ಕೆ ಅನ್ನ ಆಗ್ತಿರೋದು ನೀವುಗಳು ರೈತರು, ಅರ್ಥ ಆಯ್ತಾ? ರೈತಂಗೆ ಕೊಡುವಂತದ್ದು ಏನಿಲ್ಲ, ರೈತನೇ ನಮಗ್ ಕೊಡ್ತಿರೋಂಥದ್ದು. ಆ ರೈತನ ಜೀವನ ಪ್ರತಿದಿನಕ್ಕೆ ಏನ್ ಬೇಕೋ ಅದು ಸಿಕ್ಕರು ಸಾಕು ಅವ್ರಿಗೆ. ಓಡಾಡಕ್ ಒಂದ್ ರೋಡ್ ಇದ್ರೆ ಸಾಕು ಅವ್ರಿಗೆ, ಆಯ್ತಾ? ಒಂದ್ ಡೈರಿ ಇದ್ರೆ ಸಾಕು. ಹಿಂಗ್ ರೋಡ್ ಇದ್ರು ಸಾಕು. ಹಿಂಗ್ ಅನ್ನೋದಲ್ಲ, ಓಟ್ ಹಾಕ್ಬೇಕಾರೆ ಇವ್ನ್ಗೆ ಹಾಕುರೆ ರೋಡ್ ಬರ್ತದ, ಇವ್ನ್ಗೆ ಹಾಕುರೆ ರೋಡ್ ಬರಲ್ವ ಅಂತ ಯೋಚನೆ ಮಾಡಾಕ್ಬೇಕು. ವಯಸ್ಸು 27 ಬಾಚ್ಬೇಕು, ಬಳಿಬೇಕು ಅನ್ನೋಂತ ದುರಾಲೋಚನೆ ಏನಾರು ಇಟ್ಕೊಂಡ್ ಬಂದಿದ್ರೆ ಬೆಂಗಳೂರಲ್ಲೇ ಮಾಡ್ತಿದ್ದೆ, ಇಲ್ಲಿ ತನಕ ಬರ್ತಿರ್ಲಿಲ್ಲ. ನಾನ್ ಬಂದಿರೋ ಉದ್ದೇಶ ಇಷ್ಟೇ, ನಾನ್ ಊರ್ ಚೆನ್ನಾಗಿರ್ಲಿ, 4 ಜನ ನಾನು ಇಲ್ದೇ ಇದ್ರು ಅವ್ನ ನಮ್ಮೂರ್ ಹುಡ್ಗ ಅಂತ ಖುಷಿಯಿಂದ ಹೇಳ್ಕೊಳ್ತಾರಲ್ಲ, ನಾವ್ ಅದೇ ಸಂಪಾದನೆ ಮಾಡೋ ಆಸ್ತಿ. ನನ್ ಮಾತು ನಿಮ್ಗಳಿಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ದಯವಿಟ್ಟು ಯಾರಾದ್ರೂ ಮಾತಾಡೋಂತವ್ರು ಮುಂದೆ ಬಂದು ಧೈರ್ಯವಾಗಿ ಮಾತಾಡಿ. ನಿಮ್ಗಳ ಸಮಸ್ಯೆ ಏನಿದೆ ಹೇಳಿ, ಅದನ್ನ ರಾಜ್ಯದ ಜನ ನೋಡ್ತಾರೆ. ಮತ್ತೆ ಬರ್ತೀನಿ, ಅಗ್ರಿಮೆಂಟ್ ಪೇಪರ್ ಯಾವ್ಯಾವ ಊರು ಕೊಡ್ಬೇಕಲ್ಲ ಅವಾಗ ನಿಮ್ಮೂರ್ಗೂ ಬರ್ತೀನಿ. ನಿಮ್ ಊರಿನ ಜನರೆಲ್ಲರನ್ನು ಸೇರಿಸ್ಬಿಟ್ಟು ಆ ಪತ್ರ ಕೊಡ್ತೀನಿ ನಿಮ್ ಕೈಲಿ. ನನ್ನ ಮಾತಿಗಿಂತ ನನಗಿಂತ ಆ ಪತ್ರಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಬೆಂಗಳೂರಲ್ಲಿ ಹೋಗ್ಬಿಟ್ಟು ಒಂದು ಬಾಡಿಗೆ ಮನೆ ಮಾಡ್ಬೇಕು ಅಂದ್ರೆ ಅಗ್ರಿಮೆಂಟ್ ಹಾಕ್ಸ್ಕೊತಾರೆ. ಕೇಳೋಣ ಇಲ್ಲೇ 50,000 ರೂಪಾಯಿ ಕೇರ್ಪಡೆಗೆ ಹೋಗ್ಬಿಟ್ಟು ನೀವು ಬಡ್ಡಿ ಸಾಲ ತರ್ತೀರಿ ಅಂದ್ರು, ಅಣ್ಣ 50,000 ರೂಪಾಯಿ ಬಡ್ಡಿ ಸಾಲ ತರಬೇಕು ಅಂದ್ರೆ ಅಗ್ರಿಮೆಂಟ್ ಸೈನ್ ಹಾಕೊಂತಾರೆ. ಅಂತದ್ರಲ್ಲಿ ಒಬ್ಬಂಗೆ 5 ವರ್ಷ ಪವರ್ ಕೊಡ್ತೀರಿ ಅಂದ್ರೆ ಯಾಕೆ ಅಗ್ರಿಮೆಂಟ್ ಇಸ್ಕೊಂಬಾರ್ದು? ಯಾಕೆ ಇಸ್ಕೊಂಬಾರ್ದು? ಎಲ್ಲ ಲೀಗಲ್ ತಾನೆ. ನಾವೇನಲ್ಲಿ ಏನಾದ್ರು ದುಡ್ಡು ಕೊಡ್ತೀವಿ ಅಂತ ಬರ್ದಿರ್ತೀವ? ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀನಿ ಅಂತ ಬರ್ಕೊಡ್ತೀನಿ ಧೈರ್ಯವಾಗಿ. ನಿಮ್ಗಳಿಗೆ ಅಷ್ಟೊಂದೆಲ್ಲ ಇದ್ರೆ ಬರ್ತಾರಲ್ಲ ಓಟ್ ಕೇಳಕ್ಕೆ, ಏನು ಹೇಳ್ಬಿಡಿ. ಈ ತರ ಒಬ್ಬ ಹುಡುಗ ಬಂದು ಅಗ್ರಿಮೆಂಟ್ ಪೇಪರ್ ಮಾಡ್ಕೊಡ್ತೀನಿ ಅಂದೋನೆ, ನಿಮ್ಗಳ ಕೇಳಿ ಏನಾರು ಆದ್ರೆ 3 ಪಕ್ಷದವ್ರು ಒಬ್ಬರು ಸರಿ ನಂಗೆ ಅಗ್ರಿಮೆಂಟ್ ಮಾಡ್ಕೊಡಿ, ನಿಮ್ಗೆ ಓಟ್ ಹಾಕ್ತೀವಿ, ನಾನ್ ಬಂದು ನಿಂತ್ಕೊಂಡು ಅವ್ರ ಪರವಾಗಿ ಪ್ರಚಾರ ಮಾಡ್ತೀನಿ. ಯಾರು ಹಾಕಲ್ಲ, ಯಾರು ಹಾಕಲ್ಲ. ಯಾಕೆಂದ್ರೆ ಅಗ್ರಿಮೆಂಟ್ ಪೇಪರ್ಗೆ ಹಾಕಿದ್ರೆ ಭಯ. ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡಿಸುತ್ತದು. ನನಗ್ ಗೊತ್ತಿರೋದು ಇಷ್ಟನೇ, ನಾನು ಕೆಲಸ ಮಾಡ್ಬೇಕು, ಮಾಡ್ಲೇಬೇಕು. ನನ್ನ ಮುಖದಲ್ಲಿ ನಿಮ್ಗೆ ಕೆಲಸ ಮಾಡಿಸುವಂತ ಉತ್ಸಾಹ ಕಾಣ್ತೈತಾ? ಅದ್ ಕಂಡ್ರು ಸಾಕು, ನನ್ಗಿನೇನು ಬೇಡ. ಬಂದಾಗ 4 ಜನ ಮಾತಾಡಿಸಿ ಪ್ರೀತಿಯಿಂದ ನಮ್ಮೂರ್ಗ ಬಂದವನೇ, ನಮ್ಮೂರ್ ಹುಡ್ಗ ಅಂದ್ಕೊಳ್ಳಿ. ನಂದೊಂದು ಯೂಟ್ಯೂಬ್ ಚಾನಲ್ ಐತೆ, ಆದ್ರೆ ಇಂಟರ್ನೆಟ್ ಏನಾರು ಇಲ್ಲಿ ಸಿಕ್ಕಿದ್ರೆ ನ್ಯೂಸ್ ಅಲರ್ಟ್ ಅಂತ ಒಂದ್ ಐತೆ, ಸರ್ಚ್ ಮಾಡ್ಕೊಂಡು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ಊರಿನ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಕೇರ್ಪಡೆನ ನಿಮ್ಮೂರ್ದಲ್ಲ 340 ಹಳ್ಳಿಗಳು ಹೆಂಗವೆ ಅಂತ ನೀವು ಕೂತಿದ್ ಮನೆಯಲ್ಲಿ ತೋರ್ಸೋ ತರ ನಾನು ಮಾಡ್ತೀನಿ. ನಿಮ್ಮೂರ್ದು ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ತೀನಿ. ನಿಮ್ಮೂರಲ್ಲಿ ಎಷ್ಟು ಜನ ಇದ್ದೀರಾ ಅದಕ್ಕೆ ಜಾಯಿನ್ ಆಗಿ. ವಾಟ್ಸ್ಆಪ್ ಇಲ್ಲರ ಅಂತವ್ರು ಮೊಬೈಲ್ ನಂಬರ್ ಕೊಡ್ತೀನಿ, ಅದನ್ನ ಒಂದು ಫೋನ್ ಮಾಡಿ, ನಾನು 24 ಕಡೆಯಲ್ಲಿ ಇರ್ತೀನಿ. ನಿಮ್ಮೂರ್ ಏನ್ ಸಮಸ್ಯೆ ಇದೆ ನಾನು ತಗೊಂಡೋಗ್ತೀನಿ, ಎಲ್ಲಿಗೆ ತೋರಿಸ್ಬೇಕು ಅದನ್ನ ತಗೊಂಡೋಗಿರ್ತೀನಿ. ಸ್ವಲ್ಪನಾದ್ರೂ ಗೌರವ ಉಳಿಸ್ಕೊಳ್ತೀನಿ ಅಂತವ್ರು ಬಂದ್ ಕೆಲಸ ಮಾಡ್ಲಿ. ಅದನ್ನ ಈ ಟೈಮ್ ಸೋದ್ರು ನೆಕ್ಸ್ಟ್ ಟೈಮ್ ಬರ್ತೀನಿ ಅನ್ನೋ ಭರವಸೆಯಲ್ಲಿ ನೀವು ನಮ್ಗೆ ಎಡಿಟ್ ಮಾಡ್ಲೇ. ನಾನು ಎಲೆಕ್ಷನ್ ಅಲ್ಲೇ ಗೆಲ್ಬೇಕು ಅನ್ಕೊಂಡ್ ಬಂದಿಲ್ಲ. 4 ಜನ ಪ್ರೀತಿ ಗೆದ್ರು ಸಾಕು. ಓಟೇ ಮುಖ್ಯ ಅಲ್ಲ. 5 ವರ್ಷಕ್ಕೊಂದ್ಸಲ ಬರ್ತಾ ಇರ್ತದದು. ಶಾಶ್ವತ ಉಳ್ಕೊಳ್ಳೋನ್ ಮನುಷ್ಯ ಅವನ್ ಮಾತು. ಯಾವ ಧೈರ್ಯದ ಮೇಲೆ ಹೇಳ್ಬಿಟ್ಟೆ ಹೆಂಗೆ? ಅವೇ ಬಂದ ತಕ್ಷಣ ನೀನು ಸಿದ್ದರಾಮಯ್ಯನ ಕಡೆನೋ ಯಡಿಯೂರಪ್ಪನ ಕಡೆನೋ? ನಾನು ಅದಕ್ಕೆ ಹೇಳಿದ್ದು ಸುಬ್ಬಣ್ಣನ ಕಡೆಯವರು ಅಂತ. ಯಾರ ಕಡೆಯವರು ನೀವೀಗ? ಯಾರ ಕಡೆಯವರು? ನೀವು ಯಾರ ಕಡೆಯವರು? ಸುಬ್ಬಣ್ಣನ ಕಡೆಯವರು. ನಾವು ಸಿದ್ದರಾಮಯ್ಯನ ಕಡೆಯವರು. ನಾನ್ ಸುಬ್ಬಣ್ಣನ ಕಡೆ. ಆಯ್ತು, ನನ್ ಮಾತಿಗೆ ಏನೋ ನಿಮ್ ಮನೆ ಮಗುಂತರ ಮೊಮ್ಮಗುಂತರ ಯಾರೋ ಒಬ್ಬ ಹುಡ್ಗ, ಒಂದ್ ನಿಮಿಷ, ನಿಮ್ ಮನೆ ಮಗುಂತರ ನಿಮ್ ಮೊಮ್ಮಗುಂತರ ಯಾರೋ ಒಬ್ಬ ಹುಡ್ಗ ಬಂದ್ ಕರೆದು ಮಾತಾಡೋನೆ ಅಂತ ಒಂದ್ ಬೆಲೆ ಕೊಟ್ಟು ಬಂದಿದ್ದೀರಲ್ಲ, ನಾನು ಅದಕ್ಕೆ ಸಾಯ ತನಕ ಚಿರಋಣಿ ಆಗಿರ್ತೀನಿ. ಆದ್ರೆ ಮೊಬೈಲ್ ನಂಬರ್ನ ಬರ್ಸ್ಕೊಡಿ, ನನ್ ಮೊಬೈಲ್ ನಂಬರ್ ತಗೊಳ್ಳಿ. ಒಬ್ಬ MLA ಮೀಟ್ ಮಾಡಕ್ಕೆ 1 ತಿಂಗಳ ಬೇಕಾಗಿರೋದು, 1 hour ಅಲ್ಲಿ ಮೀಟ್ ಮಾಡ್ಬೇಕು ನೀವು. ಆ ತರ ಧೈರ್ಯನ, ಆ ತರ ವ್ಯವಸ್ಥೆ ನಾನು ತರ್ತೀನಿ, ತರ್ಬೇಕು ಅನ್ಕೊಂಡೆ ಬಂದಿದ್ದೀನಿ. ಎಲ್ಲೋ ಕೂತ್ಕೊಂಡು 4 ಮೂಲೆಯಲ್ಲಿ ಮಾತಾಡ್ಕೊಂಡು 6-7 ಲಕ್ಷ ಜನರ ಪ್ರೀತಿ ಸಂಪಾದನೆ ಮಾಡಿದೀನಿ ಅಂದ್ರೆ ಇಲ್ಲಿ 100 ಜನನ ಪ್ರೀತಿ ಸಂಪಾದನೆ ಮಾಡಕ್ಕಾಗಲ್ಲ ಒಂದ್ ಊರಿಂದ? ಯಾಕಾಗಲ್ಲ? ನಮ್ಮೂರಿನ ಜನವರು. ನಾನೇನಾರ ಫಾರಿನ್ ತರ ಮಾತಾಡ್ತಾ ಇದ್ದೀನ? ನಿಮ್ಗಲ್ದ ಭಾಷೆ ತಾನೆ. ನಿಮ್ಮೂರಿಗೆ ಬೇಕಾಗಿರೋ ಒಂದ್ ರೋಡು, ಒಂದ್ ಹಾಲು ಡೈರಿ, ಸ್ಕೂಲ್ ಮನೆ, ಒಂದ್ ಡೆವಲಪ್ಮೆಂಟ್. ಅಟ್ಲೀಸ್ಟ್ ಗೆದ್ದೋನು 2 ಮಾಡಿಸ್ತಾರೆ, 1 ಕೊಟ್ರೆ ಖುಷಿ ಆಗೋಯ್ತೀರ. ನಿಜವಾ? ಎರಡು ಮಾಡ್ಸೋ ಬೇಡ, ಬಂದಿ ಮುಖಗಳು ನೋಡ್ಕೊಂಡು ನಗ್ನಗ್ತಾ ಒಂದ್ ಮಾತಾಡ್ಬಿಟ್ರು ಧೈರ್ಯವಾಗಿರ್ತೀರ. ಅದನ್ನು ಮಾಡ್ಲಿಲ್ಲ ಅಂತಂದ್ರೆ ಯಾವ ಸುಖಕ್ಕೆ, ಯಾವ ಪುರುಷಾರ್ಥಕ್ಕೆ ಓಟ್ಗಳು? ಅದೇ ಹೇಳಿದನು, ನಾನು ಸೋತ್ರ ಪರವಾಗಿಲ್ಲ, ಒಯ್ತಾ ಬರ್ತಾ ಇರ್ತೀನಿ, 4 ಜನ ಮಾತಾಡಿಸಿ ಸಾಕಿನೇನು ಬೇಡ. ನನ್ ಮಾತುಗಳು ಅರ್ಥ ಆಗಿದೆ ಅನ್ಕೊಳ್ತೀನಿ ಅಜ್ಜಿ, ಅಮ್ಮ. ಬರೀ ಹಿಂದೆ ಕುತ್ಕೊಂಡು ಆ ಧಾರಾವಾಹಿಗಳು ನೋಡ್ಕೊಂಡು ಹಿಂದುಳಿದೋಗ್ಬಿಟ್ರಿ. 9 ಗಂಟೆ ಪುಟ್ಟಕ್ಕ ಪಾರಕ್ಕ ಅನ್ಕೊಂಡು ಇಲ್ಲಿ ನಾನ್ ಬಂದ ತಕ್ಷಣ ಮನೆ ಕರ್ಕೊಂಡೋಗಿ ಟೀ ಕೊಟ್ರು. ಟೀ ಕೊಡೋದ್ರ ಜೊತೆಗೆ ನಾನು ಮಾತಾಡ್ತೀನಿ, ನಿನ್ ಜೊತೆ ಮಾತಾಡ್ಬೇಕು ಅನ್ನೋ ಕ್ವಶನ್ ಅವೇಂದ್ರು. ಮಾತಾಡಿ ಈಗ. ಸೋಲೋದು ಗೆಲ್ಲೋದು ಆಮೇಲೆ ಮೊದ್ಲು ತಕ್ಷಣಕ್ಕೆ ರೋಡ ಸರ್ ಮಾಡ್ಕೊಂಡು ನಮ್ಗೆ. ಆಯ್ತು, 1 ನಿಮಿಷ ಇಲ್ಲಿ ಈಗ ಮಾತಾಡ್ತೀನಿ. ಈಗ ನಾನ್ ನಿಮ್ ತರ ಬಂದಿರೋಂತವ್ನು, ನಾನ್ ಹೆಂಗ್ ರೋಡ್ ಮಾಡಕ್ಕಾಗ್ತದೆ?
ನಮ್ಮೂರೊಳಗೆ ಅಲ್ಲ, ಒಬ್ಬನ್ನ ಗೆಲ್ಲಿಸ್ಬಿಟ್ಟು ಕೇಳ್ಬೇಕಾ ಗೆಲ್ಸಕ್ಕೂ ಮುಂಚೆ ಕೇಳದ? ಎಲ್ಲರೂ ಗೆಲ್ಸಿ ಮಾಡಿ ಅವ್ರು ಹೇಳ್ತಿರೋ ಅವ್ರು ಅಚ್ಚುಕಟ್ಟಾಗಿ ಅವ್ರೆ ಅಷ್ಟೇ ಸಾಕು. ನಂತರ ಯಾರಾದ್ರೂ ಬಂದಿದ್ರಾ? ಅಯ್ಯೋ ಎಲ್ಲ ಇಂದರೆಲ್ಲ ಬಂದು ಅಲ್ಲೇ ಹೋಗಾರೆ ಕಣಪ್ಪ. ಸರ್ ಇಲ್ಲಿ ಮೊದ್ಲಿಂದ ರಾಜಕಾರಣ ನೋಡಿ ನೋಡಿ ಜನಗಳು ಬೇಸತ್ಬಿಟ್ಟಾರೆ. ಯಾರ ರಾಜಕೀಯದ ಮೇಲೆ ಇದ್ರ ಮೇಲೆ ನಂಬಿಕೆ ಇಲ್ದಾನೆ ಆ ರೀತಿ ಮಾತಾಡ್ತಾ ಇದಾರೆ ಅಷ್ಟೇ. ಏನಿಲ್ಲ, ಫಂಕ್ಷನ್ ಮಾಡಿ ಎಲ್ಲ ತೀರೋ ಎಲ್ಲ ಬಂದರೆಲ್ಲ ನೀವು ಅದ್ ಮಾಡಿಸ್ತಿ ಇದ್ ಮಾಡಿಸ್ತಿ ಅಂತಾರೆ. ಕೊನೆ ಲಾಸ್ಟ್ ಯಾರು ಏನು ಮಾಡ್ಸೋದಿಲ್ಲ. ಹೊರತು ನಮ್ಮೂರೊಳಗೆ ಬತ್ತಿದಂಗೆ ಎಪ್ಪತ್ತೇಳೆ ನಿಂತ್ಕೋಬೇಕು ನಾವು ಹೆಸರು ಅಲ್ಲ ಕೂತವೆ. ಈ ಮಾತ ಎಮ್ಮೆಲ್ಲೆ ಕೇಳ್ಬೇಕು. ಅಲ್ಲ ನನ್ನನ್ನು ಕೇಳ್ತಾರಲ್ಲ ಇವರು. ಹಲೋ, ನಾನು ಇದೇ 2 ತಿಂಗಳಲ್ಲಿ ಹಾಲ್ ಹಾಕಕ್ ಹೋಗಿ ಇದ್ದೆ ಸರ್. ಬಿದ್ದು ನೋಡ ಮುರ್ಕೊಂಡ್ರಾ? ಯಾರ್ ಬಂದ್ರು? ಎಮ್ಮೆಲ್ಲೆನೂ ಬಂದಿಲ್ಲ. ಯಾಕೆ ಬಂದರು? ಅವತ್ತು ದುಡ್ಡು ತಗೊಳ್ದೆ ಹಾಕೊಂಡಿದ್ರೆ ಹೋಗಿ ಕೊಳ್ಪಾಡಿ ಹಿಡ್ಕೊಂಡು ಕೇಳ್ಬೋದಿತ್ತಾ? ಕೇಳ್ಬೋದಾಯ್ತು. ದುಡ್ಡು ಖರ್ಚು ಮಾಡಿ ನಾವು ಮನೇಲಿ ಬೈತಿರೋ. ಈಗ ಎಮ್ಮೆಲ್ಲೆ ಬಂದು ಮಾಡಿದಾರೆ ಕೇಳಿ. ಎಮ್ಮೆಲ್ಲೆ ಬರಲ್ಲ. ಗೊತ್ತಾ? ನನ್ಗೆ ಗೊತ್ತಿಲ್ಲ. ಹೋಗೋದಕ್ಕೆ ಏನಂದ್ರೆ ಗೊತ್ತಾ, ನಮ್ಮೂರಿಗೆ ಕರ್ಸನ ಎಮ್ಮೆಲ್ಲೆ ಅಂದ್ರೆ ನೀನ್ ಯಾರ ಗೊತ್ತಿಲ್ಲ ಕಣಪ್ಪ ಅಂತ. ಏನ್ ಮಾಡೋದು ಹೇಳ್ತೀವಿ. ನೀವುಗಳು ಉಳಿಸ್ಕೊಂಡಿರೋ ಬೆಲೆ ಸರಿ ಇಲ್ಲ ಅಂತ ಅವ್ರು ಹೇಳ್ಬಿಟ್ರು ಅಂತ ಇಲ್ಲಿ ದೊಡ್ಡದಾಗಿ ಹೇಳ್ತಾವಲ್ಲ. ಈಗ ಕುಡ್ದ್ಬಿಟ್ಟು ಬಂದ್ಬಿಟ್ಟು ಪ್ಯಾಕೆಟ್ ಹೋಗ್ಬಿಟ್ಟು ಅವತ್ತಿನ ಕಾಲದಲ್ಲಿ ಓಟು 1 ವಾರ 15 ಸಾದೆ ಅಂದಂಗೆ 3 ದಿವ್ಸ ಚಿಕನ್ ತಂದಿ ಅವ್ರ ಹೆಂಡ್ರ ಆಟ ಕುಡಿದ್ರಲ್ಲ. ಅವತ್ತೇ ನಿಮ್ ಮೆಡ್ತಿ ಆಕಡ ಬೇಡ, ನಮ್ ಮೆಡ್ತಿ ಆಟ ಕುಡ್ಕೊಂಡು ರೋಡ್ ಮಾಡಿಸ್ರ ನನ್ನ ಮಕ್ಳ ಅಂತ ಕೇಳೋರಿ. ಒಂದ್ ಪ್ಯಾಕೆಟ್ ಕುಡ್ದ್ಬಿಡ್ತವೆ, ಆ ಸತ್ಲುಗೋಳಿ ತಂದು ಹಾಕ್ಬಿಡ್ತಾರೆ. ದಿನ ತಿನ್ಬಿಟ್ಟು ಅವ್ನ ಹೆಂಡ್ರ ಆಟ ಕುಡ್ದ್ಬಿಟ್ಟು ಎಲ್ಲಿ ಬೇಕಲ್ಲಿ ಬಿದ್ಕೊಂಡ್ಬಿಟ್ಟು ಸತ್ಕೋಳಿ ತಿನ್ಬಿಟ್ಟು ಬದುಕಿದ್ರಲ್ಲ, ಇನ್ನು ಅದೇ ಖುಷಿ. ನನಗ್ ರೋಡ್ ಮಾಡಿಸಿ ನನಗೆ RCC ಮೇಲೆ ಕುಂಡ್ರಿಸಿ ಅಂದ್ರೆ ಇವ್ರು ಹಳೆ ಸಾಲ ಕೊಟ್ಟಿದಾರೆ ನಿಮ್ಗೆ. ಅವನ್ ಓಟ್ ಹಾಕಿರೋದು. ನೀವ್ ಹೇಳಿದ್ರಲ್ಲ, ಒಂದ್ ಊಟ ಬಳ್ತಂತೆ, ಮಾತು ಕೋಟಿ ಬಳ್ತಂತೆ. ಆ ಓಟಿಗೆ ಇವ್ರು ಉಳಿಸ್ಕೊಂಡಿದಾವ? ನಾರಾಯಣಗೌಡ ಬಂದ ಎಲ್ಲ ನಾರಾಯಣಗೌಡನ್ ಜೊತೆ ಓಡಾಡೋನ್ ಯಾರು? ಇದೇ ಎಮ್ಮಸೂರು ನಮ್ಮ ಅಣ್ಣ ತಮ್ಮನೆ, ನಮ್ಗೆ ಅಣ್ಣೆ ಆಗ್ಬೇಕು ಅವನು. ಅವನ ಅಣ್ಣಕ್ ನಾನು ಹೆಕಡ ಹೊಡಿಯ. ಹಳೆ ಮನೆ ಬಿದ್ದೋಯ್ತಿತ್ತು, ನಮ್ಮ ಅಪ್ಪ ನಮ್ಮವ್ವ ಇಬ್ರು ಮನೆ ಕತ್ತಿದ್ರು. ಅಣ್ಣ ಒಂದು ಗ್ರಾಂಟ್ ಮಾಡಿಸ್ಕೊಡೋಣ ಅನ್ನೋದಕ್ಕೆ. ಮಗ ನಿನ್ಗೆ ಯಾಕೆ ನಾನು ಇಷ್ಟು ಉದ್ದಲ್ಲ ಮಾಡೋದು, ಇಷ್ಟು ಉದ್ದ ಮಾಡ್ತೀನಿ ಅಂದ. ಇದೇ ಜಾಗಕ್ಕೆ ಬಂದಾಗ ಅಲ್ಲೆಲ್ಲ ತೆಂಡೆಕೆರೆ ಪಂಚಾಯತಿಲಿ ಪ್ಲಾಸ್ಟಿಕ್ನವ ಕಸ ತುಂಬ 3 ಪುಟ್ಟಿ ಕೊಟ್ಟಿದ್ರೇನು ತಂದ್ಬಿಟ್ಟು ನಿಲ್ಸ್ಕೊಬಿಟ್ಟು ಆಟವ ಮನ್ಗೆ ಹಂಚ್ಕೊ ಬರ್ರು ಅಂದ. ಇದೇ ದೇವಸ್ಥಾನ ನಿಂತಿದ ಮಾರಮ್ಮನ ದೇವಸ್ಥಾನ ಇದು. ಮಗ ಹೊಡೆದೇ ಹಾಕ್ಬಿಟ್ಟ ಅಂದ. ಇದೇ ನಿನ್ನ ಹೆಚ್ಕ ಅದೇನೋ ಗಂಡನ್ನ ಹೆಚ್ಕೊಂಡು ಮಿಣ್ಣು ತಿನ್ಕೊಂಡಿಲ್ಲ ಅಂತಲ್ಲ, ಹಂಗೆ ನಿನ್ನ ಹೆಚ್ಕೊಂಡು ನನಗೆ ಮನೆ ಕಟ್ಕೊಟ್ಟಿಯಾ? ನಮ್ಮ ಅಪ್ಪ ನಮ್ಮವ್ವ ಅದಕ್ಕೆ ಸೋತೋದ್ರೆ ಯಾವನಪ್ಪ ಕೊಡೋನು? ನಮ್ ಸಾಲ್ವೋ ಸೋಲ್ವೋ ನಾವ್ ಮಾಡ್ಕೊತೀವಿ ಹೋಗಪ್ಪ ಅಂದ. ಇಲ್ಲಿ ಗಾಡಿ ನಿಲ್ಸಿದನು ಸ್ಟಾರ್ಟ್ ಮಾಡ್ಕೊಂಡು 5 ನಿಮಿಷ ನಿಂತಿದ್ರೆ ನನಗೆ ಬೇರೆ ಹೆಸರು ಕಟ್ಲಿ ಅವ್ನು. ಆಯ್ತಲೇ ಇದ ಗಾಡಿ ಸ್ಟಾರ್ಟ್ ಮಾಡಿ ಅವನು 2000 ಕೊಟ್ಬಿಟ್ಟು ಓಟ್ ಹಾಕಿಸ್ಕೊಬಿಟ್ಟು ಮಗ ಅಕ್ಕ ಅಣ್ಣ ತಮ್ಮ ಅವ್ವ ಅಪ್ಪ ಅಂದ್ಬಿಟ್ಟು ಓಟ್ ಹಾಕ್ಸ್ಬಿಟ್ಟು ನಾನು ಗೆಲ್ಲಿಸ್ದ. ಯಾವ ಬರ್ಲಿಲ್ಲ ಇಲ್ಲಿ, ಯಾವ ನಮ್ಮ ಸಾಮಾನು ಬಂದಿಲ್ಲ. ಈಗ ನಾನು ಮಾತಾಡ್ತೀನಿ. ಈಗ ನಾನು ಬಂದಿರೋ ಉದ್ದೇಶದ ಬಗ್ಗೆ ಹೇಳೋಣ. ಈಗ ನೀವು ಮಾತಾಡಿದ್ ಕರೆಕ್ಟು. ಈಗ ನೀವ್ ಹೇಳಿದ್ರಲ್ಲ, ನಾವ್ ಸೋಲ್ಲಿಗೆಲ್ಲಿ ಅದು ತಿಂಗಳಿಗೆ 1 ಹಪ್ಪ ಬರ್ತೀನೋ 6 ತಿಂಗಳಿಗೆ 1 ಹಪ್ಪ ಬರ್ತೀನೋ ಬಂದಾರು ಮಾತಾಡ್ಸ್ಕೊ ಹೋಯ್ತೀನಿ ಅನ್ನಲ್ಲ. ಓಟ್ ಹಾಕ್ಸ್ಕೊಂಡ್ ಗೆದ್ದಿರೋ ಬೋಳಿ ಮಗನೇ ಈ ಊರೊಳಗೆ ಬಂದಿಲ್ಲ. ಏನ್ ಮಾಡಿದ್ರಿ ನಿಮ್ಗಳು? ಅದೇ ನಮ್ ಕರಿಯಣ್ಣ ಹೇಳಿದ್ನಲ್ಲ ಇಲ್ಲೇ ಅವಯ್ಯ ತಾತಪ್ಪ ಅಂದ್ರಲ್ಲ, ಅವ್ನ್ ಹೇಳ್ದಂಗೆ ಹೋದ್ರೆ ನೀನ್ ಯಾವ ಊರೋ ಕಾಣಲ್ಲ, ನೀನೆಲ್ಲ ನೋಡಿದೆ. ಅವ್ರು ಏನೋ ಜನರಲ್ ಮೀಟಿಂಗ್ ಅಲ್ಲವ್ರೆ, ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲವ್ರೆ, ಅಪಾಯಿಂಟ್ಮೆಂಟ್ ಇದ್ದದ, ನೀನ್ ಇರು ಅವ್ನ ಆಚೆಗೆ ನಿಲ್ಸ್ಲಾ ಗೇಟಿಂದ ಆಚೆಗೆ ಅಂತಾರೆ. ಅವೆಲ್ಲ ನಮಗ್ ಬೇಕಾ? ನಮ್ ಕಾಸು ಕೊಟ್ಟು ನಾವೆತ್ತಿಗೆ ಕೈಸ್ಕೊಳಂಗ ಆಗದ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ? ನನ್ನ ಉದ್ದೇಶ ನಿಮ್ಗೆ ಅರ್ಥ ಆಯ್ತಾ? ಏನಿಲ್ಲ, ನಾವು ನಿಮ್ಮನ್ನ ನಂಬುದ್ರೆ ನೀವು ನಮ್ಮನ್ನ ನಂಬ್ತೀರ ಅಷ್ಟೇ. ಅಷ್ಟೇ ಅಣ್ಣ. ಕೆಲ್ಸದ ಬಿಡ್ಸೋದ ಭಗವಂತನ್ ಬಿಟ್ಟದ್ದು ಅಷ್ಟೇ. ಕೆಲ್ಸಲೇ ಬಿಡ್ತೀವಿ ನಾವು ಹೇಳಕ್ಕಾಗಲ್ಲ. ಬಿಡೋಣ. 10 ಜನ ಕೈ ತಪ್ಪ ಅದು ಒಂದು ಚಪ್ಪಳೆ ಅಂತ ಅಲ್ಲ. ಒಬ್ಬ ಚಪ್ಪಳೆ ಬಡದ್ರೆ ಅವನು ಚಕ್ಕ ಕಾಲ ದುಡ್ಡು ಕೇಳಕ್ ಚಕ್ಕ ಬಡಿತಾನೆ. ಅಲ್ಲ ಕನ್ನಡ, ಗೆದ್ರೆ ಮಾತ್ರ ಲೀಡರ್ ಅಲ್ಲ ಕನ್ನಡ. 4 ಜನದ ಹತ್ರ ಪ್ರೀತಿ ಸಂಪಾದನೆ ಮಾಡಿದನು ಲೀಡರ್. ಸತ್ರು ನಾಕಾಳ್ಬೇಕು, ಇದ್ರು ನಾಕಾಳ್ಬೇಕು. ಆಯ್ತಾ? ನಂಗೆ 4 ಜನ ಸಾಕು. ಇಲ್ಲಿ ಈ ಊರಿಗೆ ಬಂದು ಇಷ್ಟೊಂದು ಮಾತಾಡದ್ನಲ್ಲ, ಅದ್ ಎಷ್ಟು ಜನ ತಲೆಗೆ ಹೋಯ್ತಾ ಗೊತ್ತಿಲ್ಲ. ಇಬ್ರು ಬರ್ತಾರ ಸಾಕು. ಈಗ ಅದೇ ಒಂಥರ ಈಗ ಹೊಸದಾಗಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ಈಗ ನಿಮ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ, ಹೊಸ ಪತ್ರತ ನಿಂತ್ಕತೆ ಹೇಳ್ತಾ ಇದ್ದೀರಾ. ನಾವು ನಿಮ್ಗೆ ಸಪೋರ್ಟ್ ಮಾಡಕ್ಕೆ 4 ಜನ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅಷ್ಟೇ ಸಾಕು. ವಾಟ್ಸ್ಆಪ್ ಗ್ರೂಪ್ ಮಾಡಿರ್ತೀನಿ. ಸಪೋರ್ಟ್ ಗ್ಯಾರಂಟಿ. ನಾವಂತೂ ನಿಮ್ಗೋಸ್ಕರ ಸಪೋರ್ಟ್ ಮಾಡೇ ಮಾಡ್ತೀವಿ. ಜೈ ಚಾಮುಂಡೇಶ್ವರಿ. ನಮ್ಮ ಅಮ್ಮನ ಹೆಸರು ಹೇಳ್ಬಿಟ್ರು. ನೀವು ಬಂದಿರೋದು ಬಹಳ ಸಂತೋಷ ಆಯ್ತು. ಇದೇ ರೀತಿ ನಡೆದ ಆನ್ಲೈನ್ ಇದೆ, ಎಲ್ಲ ಇದೆ. ಈಗಿನ ಯುವಕರು ಹೇಳ್ತಾರೆ ಇವಾಗ ಓಕೆ, ಇದು ಮುಂದಿನ ಫ್ಯೂಚರ್ಗೆ ಬಹಳ ಅನುಕೂಲತೆ ಇದೆ. ನೀವು ಮಾಡ್ತೀರಾ ಬಿಡ್ತೀರಾ ಹೇಳ್ತೀರಾ ಅದು ನಮಗ್ ಗೊತ್ತಿಲ್ಲ. ಗೆಲ್ಲೋದು ಬಿಡೋದು ದೌರಿಚೆ ಅಷ್ಟೇ. ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಇದೇ ರೀತಿ ಒಳ್ಳೆ ಸರ್ ಕಾಂಟ್ಯಾಕ್ಟ್ ಅಲ್ಲ, ಒಬ್ಬ MLA ಜೊತೆ, ಒಬ್ಬ MLA ಕ್ಯಾಂಡಿಡೇಟ್ ಜೊತೆ, ಸೋತವನ್ ಜೊತೆ ಪ್ರತಿದಿನ ನೀವು ಮಾತಾಡೋ ತರ ನಾನು ಪಕ್ಷ ನೋಡ್ಬಿಟ್ಟು ನಾವೀಗ ನಿಮ್ ಪಕ್ಷ ನೋಡೋಣ.
ಅಣ್ಣ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ತೀರಣ್ಣ ಆಯ್ ಅಂತ ಒಂದು ಮೆಸೇಜ್ ಹಾಕೋಣ ಹೇಳೋಣ ಅಂತ ನಾನು ರಿಪ್ಲೈ ಮಾಡ್ತೀನಿ ಎಲ್ಲ ಪಕ್ಷ ಒಂದು ಫೋನ್ ಮಾಡೋಣ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲ ಬಂದ್ಬಿಟ್ಟಿದೆ ನಮ್ ಕೇರ್ಪೇಟೆಯಲ್ಲಿ. ಇವಾಗ ನಿಮ್ದು ಒಂದು ಹೊಸ ಪಕ್ಷ ಇದೆ ಅಂತ ಇದೆ, ನಿಮ್ ಪಕ್ಷನು ನೋಡ್ಬಿಡೋಣ ಹೆಂಗ್. ಯಾವ ಪಕ್ಷ ನಂದು? ನಿಮ್ಗಳ ಪಕ್ಷನೇ ನಂದು. ಜನದ ಪಕ್ಷ. ನಾವು ಅದು ಬದಲಾಗೋಣ ನೋಡೋಣ. ಬದಲಾದಾಗ ನಮ್ಮ ಇದು ಬದಲಾಗುತ್ತೆ, ಜೀವನನೂ ಬದಲಾಗುತ್ತೆ ಅಷ್ಟೇ. ಎಲ್ಲ ಬದಲಾಗಿ ಅಷ್ಟೇ. ನನಗೆ ಈ ಊರಲ್ಲಿ ಕಿರಿಡಿ ಕ್ಯಾರ್ಪೇಟೆ ತಾಲೂಕ್ನವರೇ ಬದಲಾಗಿ ಎಲ್ಲ ನೋಡೋಣ. ಅವಾಗ ಅಭಿವೃದ್ಧಿ ಹೇಗೆ ಆಗುತ್ತೆ ನೋಡೋಣ ಅಂತ. ಹಿಂದುಳಿದಿರೋ ಊರು ಅಂದ್ರೆ ನಮ್ಮೂರೇ ಅಣ್ಣ. ಈ ಊರಲ್ಲಿ 200 ಓಟ್ ಹಾಕ್ತಾರ, 100 ಓಟ್ ಹಾಕ್ತಾರ, 3 ಓಟ್ ಹಾಕ್ತಾರ ಗೊತ್ತಿಲ್ಲ. 3 ಜನ ಓಟ್ ತಕೊಂಡ್ರು ನನ್ಗೆ ಊರ್ ಮೇಲೆ ಋಣ ಇರುತ್ತೆ. ಸರ್ ಗೆದ್ದನು ಹತ್ರ ಬಂದ್ರ ತಿಗ ತೊಳಿಕೊಂಡ್ ಬಕೆಟ್ ಕೊಟ್ಕೊಂಡಿದ್ದ ಅವನು ಚಿಕ್ಕಪ್ಪನ ನಾನು ಒಂಥರ ಹತ್ರ ಇಟ್ಕೊಂಡ್ ಮಾತಾಡೋಣ ಆಯ್ತು. ಮಾತಾಡ್ತೀನಿ, ಏನು ಕೇಳಲ್ಲ. ಮುಂದ್ಗಡೆ ಮಾತಾಡ್ತೀನಿ ಬೇಕಾದ್ರೆ ಇವಾಗ್ಲೂ ಮಗ್ಳು ಚಿಕ್ಕರು ಚೈ ಡಬ್ಬನು ಕೊಟ್ಟಿಲ್ವಾ? ಬಕೆಟ್ ಕೊಟ್ಟವನೇ ಒಂದ ಪಂಚಾಯತಿ ಕೊಟ್ಟಿರುವ ಇವ್ನು ಸೋಪಿಲ್ಲ ಸರ್ಪಿಲ್ಲ ಕೊಟ್ಟವನೆ. ಅದ್ನು ಕೊಡ್ಬೇಕಾ? ಅದ್ನು ಕೊಡ್ಬೇಕಾ? ಸೊಪ್ಪು ಕೊಟ್ಟವನೆ. ಇವ್ ಸೋತನವನೆಲ್ಲ ಹಣ ಅನ್ನು ಇವಾಗ ಮಗ ಬಾ ಅಂತ ಮಾತಾಡ್ತಾರೆ. ಇದು ನಿಮ್ಗೂ ನಮಗೂ ಒಂದು ಅಂತಮ್ ದುಡ್ಡಿದ್ದಂಗೆ ಇರ್ಬೇಕು. ನೀನ್ ಏನ್ ಮಾಡ್ಬೇಕು ಮಾಡು. ಮುಗೀತು. ಆಯ್ತು ಮುಗಿಸ್ತೀನಿ. ಸರಿ ಆಯ್ತು ಮುಗಿಸ್ತೆ. ಕೊಡ್ರ ಪರವಾಗಿಲ್ಲ ಸಾಕ್ ಬಿಡ.